ಬಹುಭಾಷಾ ನಟ ರಜನಿಕಾಂತ್ ಚಲನವಲನ ಯಾರಿಗೂ ಗೊತ್ತೇ ಆಗಲ್ಲ. ತಲೈವ ಅಲ್ಲಿ ಕಾಣಿಸಿದ್ರು, ಇಲ್ಲಿ ಸಿಕ್ಕರು, ಹೀಗೆ ಬಂದ್ರು ಹೋದ್ರು ಅಂತ ಹೇಳೋದನ್ನೇ ಕೇಳಿದ್ದೀವಿ. ಆದರೆ ಇದೇ ಮೊದಲ ಬಾರಿಗೆ ರಜನಿಕಾಂತ್ ಲೆಕ್ಕಾಚಾರ ತಪ್ಪಾಗೋಯ್ತು. ರಾಜಧಾನಿಯಲ್ಲಿ ರಜನಿ ಇದ್ದಾರೆ ಅಂತ ಸುಳಿವು ಸಿಕ್ತು. ಹಾಗಾದ್ರೆ ಹೇಗೆ ಸುಳಿವು ಸಿಕ್ತು, ಸುವರ್ಣ ನ್ಯೂಸ್ ಕ್ಯಾಮೆರಾ ಕಣ್ಣಿಗೆ ಹೇಗೆ ರಜನಿಕಾಂತ್ ಸಿಕ್ಕಿದ್ರು, ಇವೆಲ್ಲವನ್ನ ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರು ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ. ಕಲಾಸಿಪಾಳ್ಯದ ಕಳ್ಳೆಪುರಿ ತಿಂತಿರ್ತಾರೋ, ಯಾವ ಫ್ರೆಂಡ್ ಜೊತೆ ಯಾವ ವೇಷದಲ್ಲಿ ಅಲ್ದಾಡ್ತಾ ಇರ್ತಾರೋ ರಜನಿಗಷ್ಟೇ ಗೊತ್ತು. ಅಂಥ ರಜನಿ ಬೆಂಗಳೂರಿಗೆ ಬರ್ತಾರೆ ಅನ್ನೋದೇ ಹೊಸ ಸುದ್ದಿಯೇನೂ ಅಲ್ಲ. ಅವರಿಗೆ ಇಲ್ಲಿ ಪ್ರಾಣ ಸ್ನೇಹಿತರಿದ್ದಾರೆ ಅನ್ನೋದೂ ರಹಸ್ಯವಲ್ಲ. ಆದರೆ ರಜನಿ ಬಂದಿದ್ದು ಹೋಗಿದ್ದು ಎಲ್ಲ ಗೊತ್ತಾಗ್ತಿದ್ದದ್ದು ಅವರು ಬಂದು ಹೋದ ಮೇಲೇನೆ. ಆದರೆ ಈ ಬಾರಿ ಹಾಗಾಗಲಿಲ್ಲ. ರಜನಿ ಬೆಂಗಳೂರಿಗೆ ಬಂದಿದ್ದಾರೆ ಅನ್ನೋ ಸುದ್ದಿ ಚೆನ್ನೈನಿಂದ ಹಾರಾಡಿಕೊಂಡು ಸುವರ್ಣ ನ್ಯೂಸ್ಗೆ ಬಂತು. ರಜನಿಕಾಂತ್ಗೆ ಬೆಂಗಳೂರಲ್ಲಿ ಮನೆ ಇರೋದು ಗೊತ್ತಿತ್ತು, ಆದರೆ ಎಲ್ಲಿದೆ ಅನ್ನೋದು ಗೊತ್ತಿರಲಿಲ್ಲ. ಹುಡುಕಾಟ ಶುರುವಾಯಿತು. ರಜನಿ ಜೆಪಿ ನಗರದಲ್ಲಿ ಕಾಣಿಸಿದ್ರಂತೆ, ಗವಿಪುರಂಗೆ ಬಂದ್ರಂತೆ. ಸುದ್ದಿ ಮೇಲೆ ಸುದ್ದಿ ಬರ್ತಾನೇ ಇತ್ತು. ಆಗ ಗೊತ್ತಾದ ಆಫೀಸ್ನ ಪಕ್ಕದಲ್ಲೇ ಇತ್ತು. ಶಿವಾನಂದ್ ಸರ್ಕಲ್ ಗಾಲ್ಫ್ ಕ್ಲಬ್ ಸಮೀಪದ ಅಪಾರ್ಟ್ಮೆಂಟ್ನಲ್ಲಿ ಮೊದಲ ಮಹಡಿಯ ಎಡಭಾಗದಲ್ಲಿ ರಜನಿಕಾಂತ್ ಅವರ ಫ್ಲಾಟ್ ಇದೆ. ಈ ಸತ್ಯ ಸುವರ್ಣ ನ್ಯೂಸ್ಗೆ ತಿಳಿದಿದ್ದು ಒಂದು ರೋಚಕ ಕತೆ. ಗಾಲ್ಫ್ ಕ್ಲಬ್ ಸಮೀಪ ಸಾಮಾನ್ಯವಾಗಿ ಹೆಚ್ಚು ಪೊಲೀಸರು ಇರೋದಿಲ್ಲ. ಸಾಮಾನ್ಯಕ್ಕಿಂತ ಹೆಚ್ಚಿನ ಪೊಲೀಸರು ಅಲ್ಲಿ ಕಾಣಿಸಿಕೊಂಡಾಗ ಒಂದು ಅನುಮಾನ ಶುರುವಾಯಿತು. ಸುಮ್ಮನೆ ವಿಚಾರಿಸ್ತಾ ಹೋದ ಹಾಗೆ ಅಲ್ಲೊಬ್ರು ಗಣ್ಯ ವ್ಯಕ್ತಿ ಇದ್ದಾರೆ ಅನ್ನೋದಷ್ಟೇ ಗೊತ್ತಾಯಿತು. ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ನವರು ಬಾಯೇ ಬಿಡಲಿಲ್ಲ. ಆದರೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. ರಜನಿ ದರ್ಶನಕ್ಕೆ ನೂಕುನುಗ್ಗಲು ಶುರುವಾಯಿತು. ನಮಗೆ ಸ್ವಲ್ಪ ಕನ್ಫರ್ಮ್ ಆಯಿತು. ರಜನಿಕಾಂತ್ ಅವ್ರು ಬಂದು ನಮಗೆ ದರ್ಶನ ಮಾಡಿರೋ ಒಂಥರ ದೇವ್ರ ತರ ದರ್ಶನ ಇದೆ ಸರ್. ನಿನ್ನೆ 3 ದಿನದಿಂದ ವೇಟ್ ಮಾಡ್ತಿದ್ವಿ. ಸೂಪರ್ ಸ್ಟಾರ್ ಅಂದ್ರೆ ನಿಜವಾಗ್ಲೂ ದೇವ್ರ ಇದ್ದಂಗೆ ಸರ್ ಅವರು. ಇನ್ನು ಅಂಬರೀಶ್ ರಜನಿಯ ಕ್ಲೋಸ್ ಫ್ರೆಂಡ್. ಅವರ ಬೆನ್ನು ಹತ್ತಿದ್ರೆ ಏನಾದ್ರೂ ಸಿಗುತ್ತೇನೋ ಅಂತ ಹೊಂಚು ಹಾಕಿದ್ವಿ. ಕೇಳೋಕೆ ಅಂಬರೀಶ್ ಸಿಕ್ಲೇ ಇಲ್ಲ. ಸದನದಲ್ಲಿದ್ದ ಅಂಬರೀಶ್ ಇದ್ದಕ್ಕಿದ್ದಂತೆ 2 ಗಂಟೆ ನಾಪತ್ತೆಯಾದ್ರು. ಅವರು ಯಾವಾಗ ಇದೇ ಅಪಾರ್ಟ್ಮೆಂಟ್ಗೆ ಬಂದು ಹೋದ್ರೋ, ಇತ್ತೀಚೆಗೆ ಜಾಸ್ತಿ ಬರ್ತಿದ್ದಾರೆ ಅನ್ನೋದು ಗೊತ್ತಾಯ್ತೋ, ಸುದ್ದಿ ಪಕ್ಕ ಆಯ್ತು. ಸರ್ ರಜನಿ ನೋಡಿ ಏನು ಸರ್, ದೇವ್ರು ನೋಡ್ದಂಗಿದೆ ಸರ್. ದೇವ್ರು ನೋಡ್ದಂಗಿದೆ ಒಂದು ಫೀಲ್ ಅಂದರೆ ದೇವ್ರು ನೋಡ್ದಂಗೆ. ಆ ದೇವ್ರು ನೋಡಿಲ್ಲ, ಆ ರಜನಿ ನೋಡಿದ್ರೆ ದೇವ್ರು ನೋಡ್ದಂಗೆ ಫೀಲು. ರಜನಿ ಒಂದು ಜಸ್ಟ್ ಒಂದು ಕೈ ಮಾಡಿದ್ರು, ಏನು ಅನಿಸ್ತು? ಅಕ್ಷರ ಹೇಗಿತ್ತು? ಆಶೀರ್ವಾದ ಮಾಡ್ದಂಗೆ. ಆಶೀರ್ವಾದ ಮಾಡ್ದಂಗೆ ಸರ್. ಎಷ್ಟಿಂದ ಕಾಯ್ತಿದ್ರು ನೋಡ್ಲಿಕ್ಕೆ? 23 ವರ್ಷದಿಂದ ಕಾಯ್ತಾ ಇದ್ದೀವಿ ಸರ್ ರಜನಿಗೋಸ್ಕರ. ಇನ್ನವರೆಗೂ ಫೋಟೋ ಹಿಡಿದಿಲ್ಲ. ನಾನು ಇನ್ನೂ ಮ್ಯಾರೇಜೇ ಮಾಡ್ಕೊಂಡೆ ರಜನಿಗೋಸ್ಕರ. ಏನು ರೀಸನ್? ಆ ರಜನಿ ನೋಡ್ಬಿಡ್ಬೇಕು ಸರ್. ರಜನಿ ನೋಡ್ಬೇಕು, ಅವ್ರ ಜೊತೆ ಒಂದು ಫೋಟೋ ಹಿಡಿದ್ಬಿಟ್ರೆ ನಾಳಿದೆ ಮ್ಯಾರೇಜು. ಸೊ ಇವತ್ತು ನೋಡಿದ್ರೆ ಮದುವೆ ಆಗ್ತಿದ್ದೀರಾ? ನಾಳೆ ಮದುವೆ ಮಾಡ್ಕೊಬಿಡ್ತೀವಿ ಸರ್. ರಜನಿ ಅಲ್ಲಿದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ನಮ್ದೊಂದು ಟೀಮ್ ಅಲ್ಲಿ ಫಿಕ್ಸ್ ಆಯ್ತು. ಈ ಬಾರಿ ಬಿಡಬಾರ್ದು ಅಂತ ಕಾದೆವು. ಸತತ 30 ಗಂಟೆ ಅಲ್ಲೇ ಕಾದ್ಬಿಟ್ವು. ತಪಸ್ಸಿಗೆ ದೇವರೇ ಬರ್ತಾನಂತೆ. ರಜನಿ ಸಿಕ್ಕೋದಿಲ್ವಾ? ಸಿಕ್ಕೇ ಬಿಟ್ರು. ಅಭಿಮಾನಿಗಳ ಜೊತೆಗೆ ಕುಶಲೋಪರಿ ವಿಚಾರಿಸಿದ ಮೇಲೆ ನನಗೆ ಒಂದು ಚಿಕ್ಕ ಸಂದರ್ಶನ ಕೊಡಿ ಅಂತ ದುಂಬಾಲು ಬಿದ್ರು. ರಜನಿ ಒಪ್ಲೇ ಇಲ್ಲ. ಹಾಗಂತ ದೂರ ತಳ್ಳಲಿಲ್ಲ, ಪ್ರೀತಿಯಿಂದ ಕರೆದ್ರು. ರಜನಿ ಅಭಿಮಾನಿಯೂ ಆಗಿರೋ ನಮ್ಮ ರಿಪೋರ್ಟರ್ ನಂದಿನಿ ಸಂದರ್ಶನ ಮಿಸ್ ಆದ್ರೂ ಫೋಟೋ ಮಿಸ್ ಆಗ್ಲಿಲ್ಲ. ಅವರೇ ಕರೆದು ನಿಲ್ಲಿಸಿಕೊಂಡು ಫೋಟೋಗೆ ಪೋಸ್ ಕೊಟ್ರು. ಫೋಟೋ ತೆಗೆಸಿಕೊಂಡ ಆ ಟೈಮ್ ನಮ್ಮ ಪ್ರತಿನಿಧಿ ನಂದಿನಿಗೆ ಮರೆಯಲಾಗದ ಕ್ಷಣ.
ಸದ್ಯಕ್ಕೆ ರಜನಿ ಅಭಿಮಾನಿಗಳಿಗೆ ಅವರ ದರ್ಶನ ಸಿಕ್ಕಿದ್ದಷ್ಟೇ ಭಾಗ್ಯ.